ಸೊ ವಿಡಿಯೋ ನೋಡ್ತೀನಿ, ಎಲ್ರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಮೈ ಚಾನಲ್. ಏನು ಇವತ್ತು ಇಷ್ಟು ದೂರ ಬಂದು ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ, ನಮ್ಮ ಮನೆಗೆ ಸ್ವಲ್ಪ ದೂರ ಇದೆ ಅಕ್ಕಿ. ಅಂದ್ರೆ ಈ ಪ್ಲೇಸು ಇಪ್ಪೆಲ್ಲ ಏನಕ್ಕೆ ಇಷ್ಟು ದೂರ ಬಂದು ಬಿಡ್ತಾ ಇರೋದಂದ್ರೆ, ಅಕ್ಕಿ ಚೆಕ್ ಬಂದಿ ಮೇಲೆ ಬರಲ್ಲ. ಸ್ವಲ್ಪ ದೂರ ಚೆಕ್ 150 ಅಡಿ ಇನ್ನ ಸ್ವಲ್ಪ 300 ಅಡಿನ ದೂರದಲ್ಲಿ ಅಕ್ಕಿ ಆಡ್ಕೊಂಡು 1 ಅವರ್ ಆಗಲಿ 2 ಅವರ್ ಅಲ್ಲೇ ಆಡುತ್ತೆ. ಒಂದು 1 ಅವರ್ಗೆ 1.25 ಗಂಟೆ ಒಂದ್ಸತಿ ನಮ್ಮ ಮನೆ ಮೇಲೆ ಬಂದು ಒಂದು ರೌಂಡ್ ಹಾಕೋಗುತ್ತೆ. ಅದು ಒಂದು ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ನು ಸರಿ ಮಾಡ್ಬೇಕು. ಯಾಕಂದ್ರೆ ಸೀಲ್ ದಿನ ಎಲ್ಲ ಈ ತರ ಆಡಿದ್ರೆ ಫುಲ್ ಜೀರೋ ಆಗ್ಬಿಡುತ್ತೆ. ಸೊ ಹಂಗಾಗಿ ಲಾಸ್ಟ್ ಬಂದ್ಬಿಟ್ಟು ಅಲ್ಲಿ ಬಿಟ್ಟಿದ್ದೆ ನಾನು ಆ ಗ್ರೌಂಡ್ ಅಲ್ಲಿ. ಇವತ್ತು ಸ್ವಲ್ಪ ಈ ಕಡೆ ಕಾರ್ನರ್ ಅಲ್ಲಿ ಬಿಡ್ತಾ ಇದ್ದೀನಿ. ಏನಂದ್ರೆ ನಮ್ಮ ದಾವಡಿ ಇನ್ನು ಮುಂದೆ ಆಡುತ್ತೆ ಅಕ್ಕಿ. ಈ ದಾವಡಿ ಹಿಂದೆಗಡೆ ಆಡಲ್ಲ. ಸೊ ಹಿಂದೆಗಡೆ ಬಂದು ಬಿಡ್ತಾ ಇರೋದು ಇವತ್ತು ದಸ್ತ ಮಾಡ್ತಿರೋದು. ಪ್ರಾಬ್ಲಮ್ ನಾನು ನೆನ್ನೆ ಬಿಟ್ಟಿದ್ದೆ. ನೆನ್ನೆ ಫುಲ್ಲು ಸ್ವಲ್ಪನೂ ದೂರ ಹೋಗಿಲ್ಲ. ಒಂದು ಒಂದು 1/4 ಗಂಟೆ ಪಲ್ಲ ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಈ ಮಿಕ್ಕಿ ಟೈಮಲ್ಲೆಲ್ಲ ಮನೆ ಮೇಲೆ ಆಡ್ಕೊಂಡು ಅಕ್ಕಿ ಛತ್ರಿ ಫಿನಿಶ್ ಮಾಡಿದ್ದೆ. ಸೊ ಇವತ್ತು ಹಿಂಗೆ ಇದೇ ಥರದ ಒಂದು 3 ದಿನ 4 ದಿನ ಅಭ್ಯಾಸ ಮಾಡಿದ್ರೆ ತುಂಬ ದೂರ ಆಡೋದು, ಚೆಕ್ ಬಂದಿ ಮೇಲೆ ಬರ್ದಲೇ ಆಡೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗ್ತವೆ. ಈ ಥರ ದೂರ ಈ ಸೈಡಿಂದ ಬಿಡೋದ್ರಿಂದ ಈಗ ಚೆಕ್ ಬಂದಿ ಪ್ರಾಬ್ಲಮ್ ಏನೂ ಇರಲ್ಲ. ಸೊ 6:20 ಟೈಮ್ ಇವಾಗ. ಸೊ ಇವಾಗಲೇ ನಮ್ಮ ಅಕ್ಕಿ ಮನೆ ಮೇಲೆ ಬಂದು ಚೆಕ್ ಬಂದಿ ಮೇಲೆ ಅಕ್ಕಿ ಆಡ್ತೈತೆ. ಅಕ್ಕಿ ಬಿಟ್ಟಲ್ಲೇ ಒಂದು 10 ಮಿನಿಟ್ಸ್ಗೆ ಅಕ್ಕಿ ಮನೆ ಮೇಲೆ ಬಂತು. ಈಗ ಏನಾಯ್ತು ಪ್ರಾಬ್ಲಮ್ ಅಂತಂದ್ರೆ, ಛತ್ರಿ ಇದಾಗಿದ್ರೆ ಛತ್ರಿ ಮುಂದೆ ಆಡೋದು ಅಕ್ಕಿ, ಆ ಸೈಡ್ ಎಲ್ಲ ಆಡೋದು, ಆ ಕಡೆ ಮೂಲೆ ಈ ಕಡೆ ಮೂಲೆ. ಏನಾಯ್ತು ಅಂದ್ರೆ ಒಂದು 300 ಅಡಿ ಹೊರಟೋಗ್ಬಿಟ್ಟೆ ಅಂದ್ರೆ ಅಕ್ಕಿ ಆಡ್ತಾ ಇತ್ತು. ಅಂದ್ರೆ ನಮ್ಮ ಮನೆ ಮೇಲೆ ಬರ್ತಿರ್ಲಿಲ್ಲ. ಬಂದ್ರೆ 1.5 ಗಂಟೆ 1 ಗಂಟೆಗೆ ಒಂದ್ಸತಿ ಬಂದು ಒಂದೇ ರೌಂಡು 2 ರೌಂಡ್ ಬಾಜಿ ಮಾಡಿ ಹೋಯ್ತಾ ಇದ್ರೆ ಮತ್ತೆ ವಾಪಸ್ ಬರ್ತಿರ್ಲಿಲ್ಲ. ಆ ತರ ಒಂದು 4 ರಿಂದ 5 ಗಂಟೆವರೆಗೂ ಆಡ್ಕೊಂಡು ಹಂಗೆ ಆಡ್ತಿದ್ದಕ್ಕಿ. 3 ದಿನ ಅಷ್ಟೇ ಬಿಟ್ಟಿದ್ದು. ಈಗಾಗಲೇ 4ನೇ ದಿನಕ್ಕೆ ಏನ್ ಮಾಡಿದೆ, ನೆನ್ನೆ ಆ ಕಡೆ ಕಾರ್ನರಿಗೆ ಹೋಗಿ ಬಿಟ್ಟಿದ್ದು. ಮನೆ ಮೇಲೆ ಚೆಕ್ ಬಂದಿ ಮೇಲೆ ನಾನು ಆಡಿ ಅದೇನು ಟೈಮ್ ಇದೆ ಅದು ಫಿನಿಶ್ ಮಾಡ್ತು. ಮತ್ತೆ ಅಗೇನ್ ಇವತ್ತು ಹೋಗ್ಬಿಟ್ಟು ಈ ಕಡೆ ಕಾರ್ನರ್ಗೆ ಹೋಗಿದ್ದೆ, ಸ್ವಲ್ಪ ದೂರ ಹೋಗಿದ್ದೆ. ಅಲ್ಲಿಂದ ಬಿಟ್ಟು ಅಕ್ಕಿ ಇಲ್ಲೇ ಆಡ್ತೈತೆ. ಈಗ ನೋಡ್ತಿರ್ಬೋದು ಅಕ್ಕಿ ಬಂದು 4 ಮೂಲ ಅಕ್ಕಿ ಆಡ್ತೈತೆ. ಬರೀ ನಾವು ಲಾಸ್ಟ್ 4 ಡೇಸ್ ನೋಡ್ದಂಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಆಡೋದು. ಇವತ್ತು ಬಂದ್ಬಿಟ್ಟು 4 ಮೂಲ ಅಕ್ಕಿ ಆಡ್ತೈತೆ. ಅಲ್ಲಿ ಕಾಣ್ತಿರ್ಬೋದು ಅಕ್ಕಿ ನಿಮ್ಗೆ. ಈಗ ಅಕ್ಕಿ ಬಂದು ಜೊತೆ ಇಡೈತೆ. ನಮ್ ಬಂದವಡಿಯವರು ಅಕ್ಕಿ ಬಿಟ್ಟವ್ರೆ, ಅದೊಂದು ತಾಮ್ರಾಲು. ಆ ತಾಮ್ರಾಲ್ ಅವ್ರ ಮನೆ ಮೇಲೂ ಹೋಗಲ್ಲ. ಅಕ್ಕಿ ಬಂದ್ಬಿಟ್ಟು ನಮ್ಮ ಅಕ್ಕಿ ಆಡ್ತಾ ಇದ್ರೆ ಬಂದು ಜೊತೆ ಹಿಡಿಯುತ್ತೆ ಅಕ್ಕಿ. ಅಂದ್ರೆ ಅದು ಬುದ್ಧಿನೇ ಆ ರೀತಿ ಇದೆ ಅಕ್ಕಿದು. ಅಕ್ಕಿ ಬೇಲೆ ಎಷ್ಟು ದೂರ ಅಲ್ಲೇ ಹೋಗಿ ಜೊತೆ ಹಿಡಿಯುತ್ತೆ ಅಕ್ಕಿ ಅದು. ಈಗ ನೋಡ್ರಿ, ಅದು ಬಂದವಡಿ ಬಂದು ನಮ್ದು ಆ ಕಡೆ ಬರುತ್ತೆ, ಇನ್ನೊಂದು ಈ ಕಡೆ ಬರುತ್ತೆ, ಇನ್ನೊಂದು ಆ ಕಡೆ ಬರುತ್ತೆ, ನಮ್ದು ಇಲ್ಲಿದೆ. ಸೊ ಅವ್ರದ್ದು ಅಕ್ಕಿ ಬಂದು ನಮ್ಮ ಮನೆ ಮೇಲೆ ಆಡ್ತಾ ಐತೆ. ಇದೇನು ನನ್ನ ಪ್ರಕಾರ ಒಂದು 1/4 ಗಂಟೆ 20 ನಿಮಿಷ ಅಕ್ಕಿ ಹಿಡಿದು ವಾಪಸ್ ಹೊರಟೋಗುತ್ತೆ ಅವ್ರ ಮನೆಗೆ. ಇನ್ನು ನಮ್ಮ ಅಕ್ಕಿ ಸ್ವಲ್ಪ ಹೈಟ್ ಆಗ್ದಂಗೆ ಆ ಅಕ್ಕಿ ಹೊರಟೋಗ್ಬಿಡುತ್ತೆ. ಇದೇನು ತೊಂದರೆ ಇಲ್ಲ. ಸ್ವಲ್ಪ ಬಿಡೋ ಟೈಮಲ್ಲಿ ಈ ಥರ ಸ್ವಲ್ಪ ಅವು ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಬಂದವಡಿ ಅಂದಮೇಲೆ ಇವೆಲ್ಲ ಕಾಮನು. ಚೆಕ್ ಬಂದಿ ಬರ್ತಿರಲ್ಲ ಅಕ್ಕಿ. ಪ್ರಾಬ್ಲಮ್ ಏನು ಅಂತಂದ್ರೆ ಇದೇ ಪ್ರಾಬ್ಲಮ್ ಆಯ್ತು. ಅಕ್ಕಿ 4 ಮೂಲ ಆಡ್ಬೇಕು ಅಕ್ಕಿ. ಅವಾಗಲೇ ಅಕ್ಕಿ ಆಟ ನೋಡೋಕೆ ಸೂಪರ್ ಆಗಿರುತ್ತೆ. ಇಲ್ಲ ಒಂದ್ ಸೈಡ್ ಆಡ್ತಾ ಅಂದ್ರೆ ಅಕ್ಕಿ ದೂರ ಹೋಗ್ತು ಅಂದ್ರೆ ಟೈಮ್ ಕಟ್ಟೋದು, ಈ ತರ ಎಲ್ಲ ಪ್ರಾಬ್ಲಮ್ಗಳಾಗ್ತವೆ. ಸೊ ಬೆಟರ್ ಇನ್ ಕೇಸ್ ಯಾವ್ದಾದ್ರು ನಮ್ಮ ಛತ್ರಿ, ಫಾರ್ ಎಕ್ಸಾಂಪಲ್ ನೋಡಿ, ಛತ್ರಿ ಮುಂದೆ ಆಡುತ್ತೆ, ನಮ್ದು ಛತ್ರಿ ಅಕ್ಕಿ ಹಿಂದೆ ಆರಲ್ಲ ಅಕ್ಕಿ. ಇವತ್ತಾಗಿ 2 ದಿನ ಟ್ರೈ ಮಾಡೋದಕ್ಕೆ ಸ್ವಲ್ಪ ಮನೆ ಮೇಲೆ ಆಡ್ತೈತೆ. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದ್ರೆ ಈ ತರದೊಂದು ಸ್ವಲ್ಪ ಟ್ರೈ ಮಾಡಿ ನೋಡ್ರಿ, ಪಕ್ಕ ಒಂದು ವರ್ಕೌಟ್ ಆಗುತ್ತಿದ್ದು. ಛತ್ರಿ ಇವಾಗ ನೋಡ್ಬೋದು, ನಮ್ಮ 4 ಮೂಲ ಅಕ್ಕಿ ಆಡ್ತೈತೆ. ಈ ಜೊತೆ ಹಿಡಿದ್ರ ಕಾರಣ ಸ್ವಲ್ಪ ಹೈಟ್ ಆಯ್ತು ಮೇಲೆ. ಅಲ್ಲಿ ತೋರ್ಸ ಸೇಫು ಇನ್ನು ಅಲ್ಲೇ ಆಡ್ತೈತೆ. ಅದು 4 ಮೂಲ ಅಕ್ಕಿ ಆಡುತ್ತೆ ಇವಾಗ. ಈ ಒಂದು 2 ಡೇಸ್ ಇಂದ ಬಿಟ್ಟಂಗೆ ನಾನು ನೋಡ್ದಂಗೆ. ಸೊ ಯಾರಿಗಾರು ಈ ತರ ಪ್ರಾಬ್ಲಮ್ ಇದ್ರೆ ಅವ್ರ ಇದನ್ನ ಸರಿ ಮಾಡ್ಕೊಬಹುದು ಈಸಿಯಾಗಿ. ಚೆಕ್ ಬಂದಿ ಬರ್ತಿಲ್ಲ ಅಂದ್ರೆ. ಆಮೇಲೆ ಸೀಲ್ ದಿನ ಪ್ರಾಬ್ಲಮ್ಗಳು ಮಾಡೋದು ಬೇಡ, ಮುಂಚೆನೆ ನೋಡ್ಕೊಂಡು ಬಿಡ್ಕೊಳೋದು ಬೆಟರ್. ಸೊ ಇವಾಗ ಎಲ್ಲರೂ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅಕ್ಕಿಗಳು ಕೆಲವು ಮನೆಗಳಲ್ಲಿ 1/4 ಗಂಟೆ ಆಡ್ತಿರುತ್ತೆ, 10 ನಿಮಿಷ ಆಡ್ತಾ ಇರುತ್ತೆ. ಸೊ ಈ ತರ ಒಂದು ಪ್ರಾಬ್ಲಮ್ ಇರೋರಿಗೆ ಅಕ್ಕಿ ಒಂದು 1/2 ಅವರ್ ಆಡ್ಬೇಕು, 1 ಅವರ್ ಆಡ್ಬೇಕು ಅಂತಂದ್ರೆ ಅಕ್ಕಿಗೆ ದಮ್ ಇರ್ಬೇಕು ಮೇನ್. ದಮ್ ಇದ್ರೆ ಒಂದು 1/4 ಗಂಟೆ ಆಡಕ್ ಸಾಧ್ಯ, ಇಲ್ಲ ಒಂದು 1/2 ಅವರ್ ಆಡಕ್ಕೂ ಸಾಧ್ಯ. ಇಲ್ಲ ದಮ್ ಇಲ್ಲ ಅಂತಂದ್ರೆ 5 ನಿಮಿಷ 10 ನಿಮಿಷ ಆಡ್ ಕುತ್ಕೊಂತವೆ. ಅದು ಬಾಯಿ ಬಿಟ್ಕೊಂಡೆ ಕುತ್ಕೊಂತವೆ, ಫುಲ್ಲು ಬಾಯಿ ಬಿಟ್ಬಿಡ್ತವೆ. ಅಕ್ಕಿಗೆ ದಮ್ ಕೂರ್ಬಿಟ್ಟು ಅಕ್ಕಿ ಬಿಟ್ರೆ ಅಕ್ಕಿ ಪಕ್ಕ ಟೈಮ್ ಇನ್ಕ್ರೀಸ್ ಆಗುತ್ತೆ. ಅಟ್ ಎ ಟೈಮ್ ಹಿಂಗ ಆಗಲ್ಲ. ಟೈಮ್ ಒಂದೇ ಸತಿ ಟೈಮ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಕ್ಕಿ ಬ್ಲಡ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ರೀತಿ ಇನ್ಕ್ರೀಸ್ ಆಗೋದು ಅನ್ನೋದು. ಸೊ ಎಲ್ಲರಿಗೂ ಏನ್ ಇಲ್ಲಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರು ಅಕ್ಕಿಗಳು ಸ್ವಲ್ಪ ಈಗ ಸದ್ಯಕ್ಕೆ ಕಮ್ಮಿ ಟೈಮ್ ಮಾಡ್ತಾ ಇದ್ರೆ ಈ ದಮ್ ಪೌಡರ್ ತರ್ಸ್ಕೊಂಡಿದ್ದೀನಿ ನಾನು ಸುರೇಶ್ ಸರ್ ಹತ್ರ. ಆಕ್ಚುಲಿ ನಾನು ಲಾಸ್ಟ್ 2 ವರ್ಷದಿಂದನೂ ತಾಟಿ ಬೆಲ್ಲ ಮಾಡ್ತಿದ್ದೆ, ಪ್ಲಸ್ ಈರುಳ್ಳಿ ಹಾಕ ಮಾಡ್ತಿದ್ದೆ. ಈ ವರ್ಷ ಅಕ್ಕಿ ಎಲ್ಲ ಹೋದ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ನಂಗೂ ಇಂಟ್ರೆಸ್ಟ್ ಕಮ್ಮಿ ಆಗೋಗ್ಬಿಡ್ತು. ಅಕ್ಕಿಗಳಿಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು. ಈಗ ಲಾಸ್ಟ್ ಅಲ್ಲಿ ಮನೆ ಪಟ್ಟನೆ ಕೈ ಹಿಡಿದಿದೆ. ಹಂಗಾಗಿ ನಾ ಏನ್ ಮಾಡಿದೆ, ಅದು ಮಾಡಕ್ ಟೈಮ್ ಇಲ್ಲ ಅಂದ್ಬಿಟ್ಟು ಸರ್ ಹತ್ರ ಹೋಗ್ಬಿಟ್ಟು ಒಂದು
ದಮ್ ಪೌಡ್ರ್ ಇಸ್ಕೊಂಬಂದಿದ್ದೆ. ಸ್ಟಾರ್ಟಿಂಗ್ ಒಂದು 4 to 5 days ಅಕ್ಕಿ ಫುಲ್ ಬಾಯ್ ಬಿಟ್ಟೈತೆ. ಅದಾದ್ಮೇಲೆ ಈ ಒಂದು ಅಕ್ಕಿ ಇಳ್ದಾದ್ಮೇಲೆ 10 ml ಗೆ ಒಂದು ಚಿಟಿಕೆ ಅಷ್ಟು ಹಾಕ್ಬಿಟ್ಟು, ಬಾಯಿ ಜಾಸ್ತಿ ಬಿಟ್ರೆ 2 ಚಿಟಿಕೆ ಹಾಕ್ಬಿಟ್ಟು ಅಕ್ಕಿ ಇಳ್ದಾದ್ಮೇಲೆ ಹಾಕ್ಬಿಟ್ಟು ಉಡಂಗ್ ಹಾಕ್ಬಿಟ್ರೆ ಸಾಕು. ಒಂದು 4 to 5 days ಅಲ್ಲಿ ಅಕ್ಕಿ ಬಾಯಿ ಬಿಡೋದು ಕಮ್ಮಿ ಆಗುತ್ತೆ. ಪ್ಲಸ್ ಅಕ್ಕಿ ಟೈಮ್ ರೈಸ್ ಆಗುತ್ತೆ. ಒಂದು 1/4 ಗಂಟೆ, ಹಾಫ್ ಅನ್ ಅವರ್, ಲೈಕ್ ಈ ತರ ಅಕ್ಕಿ ಒಂದು ಬ್ಲಡ್ ಲೈನ್ ಮೇಲೆ ಅಕ್ಕಿ ಈಸಿಯಾಗಿ ಟೈಮ್ ರೈಸ್ ಮಾಡುತ್ತೆ ಅಕ್ಕಿ. ಸೊ ಯಾರಿಗಾರು ಇಂಟ್ರೆಸ್ಟ್ ಇರೋಲ್ಲ, ಪಕ್ಕ ವರ್ಕ್ ಆಗುತ್ತೆ. ಯಾಕಂದ್ರೆ ನಾನು ಟಾಟಿ ಬೇಲೆ ಹೆಂಗ್ ಯೂಸ್ ಮಾಡ್ತೀನಿ ಸೇಮ್ ಅದೇ ರೀತಿ ಯೂಸ್ ಆಗೈತೆ ಇದು ದಮ್ ಪೌಡ್ರ್ ಬಂದ್ಬಿಟ್ಟು. ಯಾರಿಗಾರು ಇನ್ನು ಬೇಕು ಅಂದ್ರೆ ಸುರೇಶ್ ಸರ್ ಅವ್ರದ್ದು ನಮ್ಮ ನಂಬರ್ ಬಂದ್ಬಿಟ್ಟು ನಾ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ ಅವ್ರ ನಂಬರು, ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ. ಇದು ತುಂಬಾ ಸ್ಟಾಕ್ ಇಲ್ಲ ಅವ್ರ ಹತ್ರ, ಆದ್ರೂ ತರ್ಸ್ಕೊಂಡಿದ್ದೀನಿ ಹೇಳ್ಬಿಟ್ಟು, ಯಾಕಂದ್ರೆ ತುಂಬಾ ನೀಡಿದೆ. ಯಾಕಂದ್ರೆ ಸುಮಾರು ಜನ ತಗೊಂತಿರೋದ್ರಿಂದ ಸ್ಟಾಕ್ಗಳು ಕೂಡ ಇಲ್ಲ ಸರ್ ಹತ್ರ. ಈಗ ಮತ್ತೆ ಸ್ಟಾಕ್ಗಳ ತರ್ಸ್ಕೊಂಡಿದ್ದಾರೆ. ಸೊ ಕೇಳಿದವ್ರಿಗಂತೂ ಇಲ್ಲ ಅನ್ನಲ್ಲ. ಸೊ ಏನಾದ್ರು ಮಾಡಿ ಅರೇಂಜ್ ಮಾಡ್ಕೊಡ್ತಾರೆ. ಸೊ ಬೇಕು ಅನ್ನೋರು, ಇಂಟ್ರೆಸ್ಟ್ ಇರೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ದಮ್ ಪೌಡ್ರು ಕೊಡ್ತಾರೆ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಸರ್ ಕೂಡ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದೇ ರೀತಿ ಹಾಕೊಂಡ್ ಬನ್ನಿ, ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ 1/4 ಗಂಟೆ ಅಕ್ಕಿ ಟೈಮ್ ಬರ್ತಿಲ್ಲ, ಅಕ್ಕಿ ಆಗ್ತೈತೆ, ಬಾಯಿ ಬಿಡ್ತೈತೆ. ಸುಮಾರು ಜನ ವಾಟ್ಸಪ್ ಅಲ್ಲಿ ನಂಗೆ ಕೇಳ್ತಿರೋದ್ರಿಂದ ಅವ್ರಿಗೆ ಹೇಳ್ತಾ ಇರೋದು ನಾನು ಅಷ್ಟೇ. ಬಾಯಿ ಬಿಡ್ತೈತೆ, ಸೊ ಅಕ್ಕಿ ಟೈಮ್ ಬರ್ತಿಲ್ಲ, ಬರೀ ಹಾಫ್ ಅನ್ ಅವರು 20 ನಿಮಿಷ ಆಡ್ತೈತೆ ಅನ್ನೋರಿಗೆ ಈ ಒಂದು ದಮ್ ನೀರು ತರ್ಸ್ಕೊಂಡ್ರೆ ಕೊರಿಯರ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಅವರು. ಸೊ ನೀವು ಆರಾಮಾಗಿ ಕೊರಿಯರ್ ಮಾಡ್ಕೊಂಡು ತರ್ಸ್ಕೊಂಡ್ರೆ ಯೂಸ್ ಆಗುತ್ತೆ.